ಮ್ಯೂಚುವಲ್ ಫಂಡ್ಸ್ ಇಂದ ನೀವು ಎಷ್ಟು ರಿಟರ್ನ್ಸ್ ನ ಎಕ್ಸ್ಪೆಕ್ಟ್ ಮಾಡಬಹುದು? ನೀವು ಈಕ್ವಿಟಿ ಫಂಡ್ಸ್ ನ ಪಾಯಿಂಟ್ ಟು ಪಾಯಿಂಟ್ ರಿಟರ್ನ್ ನೋಡಿದಾಗ ಶಾರ್ಟ್ ಟರ್ಮ್ ನಲ್ಲಿ ರಿಟರ್ನ್ಸ್ ಜಾಸ್ತಿ ಇರೋ ತರ ಕಾಣಿಸುತ್ತೆ. ಆದ್ರೆ ಇನ್ವೆಸ್ಟ್ಮೆಂಟ್ ಹೊರೈಸನ್ ಹೆಚ್ಚಾದ ಹಾಗೆ ರಿಟರ್ನ್ಸ್ ಕಮ್ಮಿ ಆಗ್ತಾ ಇರೋ ತರ ಕಾಣಿಸುತ್ತೆ. ಆಗ ಏನ್ ಪ್ರಶ್ನೆ ಬರುತ್ತೆ? ಲಾಂಗ್ ಟರ್ಮ್ಗೆ ಇನ್ವೆಸ್ಟೆಡ್ ಆಗಿ ಉಳಿಯೋದ್ರಿಂದ ಪ್ರಯೋಜನ ಏನು ಅಂತ ಅಲ್ವಾ? ನಿಫ್ಟಿಯ ಲಾರ್ಜ್ ಮಿಡ್ ಸ್ಮಾಲ್ ಕ್ಯಾಪ್ ಇಂಡೈಸಸ್ 20% ಗಿಂತ ಹೆಚ್ಚು ರಿಟರ್ನ್ಸ್ ಕೊಟ್ಟಿರುವಂತಹ ಸಂದರ್ಭಗಳು ಶಾರ್ಟ್ ಟರ್ಮ್ ನಲ್ಲಿ ಲಾಂಗ್ ಟರ್ಮ್ ಗಿಂತ ಹೆಚ್ಚಿರ್ತವೆ. ಇದು ಸಾಮಾನ್ಯವಾಗಿ ಮಾರ್ಕೆಟ್ಸ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದಾಗ ಆಗುತ್ತೆ. ಸ್ಟ್ರಾಂಗ್ ಶಾರ್ಟ್ ಟರ್ಮ್ ರಿಟರ್ನ್ಸ್ ಲಾಂಗ್ ಟರ್ಮ್ ರಿಟರ್ನ್ಸ್ ಅನ್ನ ಓವರ್ ಶ್ಯಾಡೋ ಮಾಡ್ತವೆ. ಆದ್ರೆ ಇದು ಯಾವಾಗಲೂ ಹೀಗೆ ಇರೋದಿಲ್ಲ. ಬೇರಿಶ್ ಫೇಸಸ್ ಅಥವಾ ಹೈ ವಾಲಿಟಿಲಿಟಿ ಇರುವಾಗ ಆ ಸಮಯದಲ್ಲಿ ಕೆಲವೊಮ್ಮೆ ಆಪೋಸಿಟ್ ಕೂಡ ಆಗುತ್ತೆ. 2008 ಮತ್ತು 2020 ಮಾರ್ಕೆಟ್ ಕರೆಕ್ಷನ್ ಸಮಯದಲ್ಲಿ ಶಾರ್ಟ್ ಟರ್ಮ್ ರಿಟರ್ನ್ಸ್ ಲಾಂಗ್ ಟರ್ಮ್ ರಿಟರ್ನ್ಸ್ಗಿಂತ ಕಮ್ಮಿ ಇದ್ದ ಸಂದರ್ಭಗಳು ಕೂಡ ಇದಾವೆ. ಹಾಗಾದ್ರೆ ಇದು ಏನು ಹೇಳುತ್ತೆ? ಮೀನ್ ರಿವರ್ಷನ್. ಸಮಯ ಕಳೆದ ಹಾಗೆ ಆವರೇಜಸ್ ಎಲ್ಲವನ್ನ ಬ್ಯಾಲೆನ್ಸ್ ಮಾಡುತ್ತೆ. ಉದಾಹರಣೆಗೆ ನಿಫ್ಟಿ 50 ರೀತಿಯಂತ ಮಾರ್ಕೆಟ್ ಇಂಡೈಸಸ್ ಲಾಂಗ್ ಟರ್ಮ್ನಲ್ಲಿ ತಮ್ಮ ಆವರೇಜ್ನ ಕಡೆಗೆ ಮೂವ್ ಆಗ್ತವೆ. ಅದು ಸುಮಾರು 7 ರಿಂದ 10 ವರ್ಷಗಳಲ್ಲಿ 12% ರಿಟರ್ನ್ ಅನ್ನು ಕೊಡುತ್ತೆ. ಸೊ ನಿಮ್ಮ ಈಕ್ವಿಟಿ ಫಂಡ್ 20 ವರ್ಷಗಳ ಕಾಲ 20% ಆವರೇಜ್ ಮೇಂಟೈನ್ ಮಾಡಬೇಕಾದ್ರೆ ಆ ಫಂಡ್ನಲ್ಲಿರುವಂತಹ ಕಂಪನಿಗಳ ಆದಾಯ ಇಂಡಿಯನ್ ಎಕಾನಮಿಗಿಂತ ತುಂಬಾ ವೇಗವಾಗಿ ಗ್ರೋ ಆಗಬೇಕು. ಆದರೆ ಅದು ಅಷ್ಟು ಸುಲಭನಾ? ಕಷ್ಟ ಸಾಧ್ಯ. ಸೊ ನಾವು ಮೊದಲ ವರ್ಷದಲ್ಲಿ ಈಕ್ವಿಟಿ ಫಂಡ್ ರಿಟರ್ನ್ಸ್ ಪಾಸಿಟಿವ್ 25% ಇಂದ ನೆಗೆಟಿವ್ 20% ವರೆಗೆ ಏನಾದರೂ ಇರಬಹುದು. ಅಂದರೆ ಸ್ಪ್ರೆಡ್ ತುಂಬಾ ಜಾಸ್ತಿ. ಹವೆವರ್ 20ನೇ ವರ್ಷಕ್ಕೆ 20% ಆವರೇಜ್ ಮೇಂಟೈನ್ ಮಾಡೋದಕ್ಕೆ ಪ್ರತಿಯೊಂದು ಬ್ಯಾಡ್ ಇಯರ್ ಅದನ್ನ ವೆರಿ ಗುಡ್ ಇಯರ್ಸ್ ಬ್ಯಾಲೆನ್ಸ್ ಮಾಡಬೇಕು. ವರ್ಷಗಳು ಹೆಚ್ಚಾದಂತೆ ಒಂದೆರಡು ಲಕ್ಕಿ ಇಯರ್ಸ್ ಇಂಪ್ಯಾಕ್ಟ್ ಕಮ್ಮಿ ಆಗುತ್ತೆ. ಲಾ ಆಫ್ ಆವರೇಜಸ್ ಪ್ರಕಾರ ನಿಮ್ಮ CAGR ಅಂತಿಮವಾಗಿ ಮಾರ್ಕೆಟ್ನ ಆಕ್ಚುಯಲ್ ಹಿಸ್ಟೋರಿಕಲ್ ಆವರೇಜ್ನ ಕಡೆಗೆ ಸೆಟಲ್ ಆಗುತ್ತೆ. ಸೊ ಈಕ್ವಿಟಿ ಫಂಡ್ಸ್ನಲ್ಲಿ ಶಾರ್ಟ್ ಟರ್ಮ್ ಪರ್ಫಾರ್ಮೆನ್ಸ್ ನೋಡಿ ಮಾತ್ರ ಇನ್ಫ್ಲುಯೆನ್ಸ್ ಆಗಬಾರ್ದು. ರಿಟರ್ನ್ಸ್ ಜಾಸ್ತಿ ಇರಲಿ ಅಥವಾ ಕಮ್ಮಿ ಇರಲಿ, ಶಾರ್ಟ್ ಟರ್ಮ್ನಲ್ಲಿ ಲಾಂಗ್ ಮಿಡ್ ಸ್ಮಾಲ್ ಕ್ಯಾಪ್ ಇಂಡೈಸಸ್ನಲ್ಲಿ ನೆಗೆಟಿವ್ ರಿಟರ್ನ್ಸ್ ಬರುವಂಥ ಪ್ರಾಬಬಿಲಿಟಿ ಕೂಡ ಹೆಚ್ಚಿರುತ್ತೆ. ಸೊ ಲಾಂಗ್ ಟರ್ಮ್ಗೆ ಈಕ್ವಿಟಿ ಫಂಡ್ಸ್ನಲ್ಲಿ ಇನ್ವೆಸ್ಟೆಡ್ ಆಗಿರೋದು ವೆಲ್ತ್ ಬಿಲ್ಡ್ ಮಾಡೋದಕ್ಕೆ ಒಂದು ಉತ್ತಮ ಮಾರ್ಗ. ಈ ಮಾಹಿತಿ ಎಜುಕೇಷನಲ್ ಪರ್ಪಸ್ಗಾಗಿ ಮಾತ್ರ. ಇಲ್ಲಿ ಮೆನ್ಷನ್ ಮಾಡಿರುವಂಥ ಇನ್ವೆಸ್ಟ್ಮೆಂಟ್ಸ್ ಸ್ಕೀಮ್ಸ್ ಯಾವುದೇ ರೆಕಮೆಂಡೇಶನ್ ಅಲ್ಲ. ಇದೇ ಥರದ ಇನ್ನಷ್ಟು ಮಾಹಿತಿಗಾಗಿ ಗ್ರೋ ಕನ್ನಡ ಫಾಲೋ ಮಾಡಿ.